ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ಪೀಪಾ ಯೂಟ್ಯೂಬ್ ಚಾನಲ್. ನಿಮಗೋಸ್ಕರ ಒಂದು ಒಳ್ಳೆ ರೆಸಿಪಿ ತಂದಿದ್ದೀವಿ. ಅದೇನಪ್ಪ ಅಂದರೆ ಮನೆಯಲ್ಲೇ ಈಸಿಯಾಗಿ ಕ್ವಿಕ್ಕಾಗಿ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಸ್ಯಾಂಡ್ವಿಚ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಜಾರಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಣಸಿನಕಾಯಿ, ಸಕ್ಕರೆ, ಚಾಟ್ ಮಸಾಲ, ಜೀರಿಗೆ ಪುಡಿ, ಹುರ್ಗಡ್ಲೆ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ನಿಂಬೆ ರಸ ಹಾಕಿ ಮಿಕ್ಸಿ ಮಾಡಿಕೊಳ್ಳಿ. ಇವಾಗ ಸ್ಯಾಂಡ್ವಿಚ್ ಚಟ್ನಿ ರೆಡಿ ಆಯಿತು. ಸ್ಯಾಂಡ್ವಿಚ್ ಮಾಡಲು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಚೀಸ್, ಸ್ಯಾಂಡ್ವಿಚ್ ಚಟ್ನಿ, ಹೆಚ್ಚಿರೋ ಕ್ಯಾಪ್ಸಿಕಮ್, ಈರುಳ್ಳಿ, ಸೌತೆಕಾಯಿ, ಕ್ಯಾರೋಟ್, ಬಟರ್, ಕಾರ್ನ್, ಬ್ರೆಡ್, ಮಯೋನೀಸ್. ನಾನು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲಿಗೆ ಹೆಚ್ಚಿರೋ ಕ್ಯಾಪ್ಸಿಕಮ್, ಹೆಚ್ಚಿರೋ ಕ್ಯಾರೆಟ್, ಹೆಚ್ಚಿರೋ ಈರುಳ್ಳಿ, ಹೆಚ್ಚಿರೋ ಸೌತೆಕಾಯಿ, ಕಾರ್ನ್, ಪೆಪ್ಪರ್ ಪೌಡರ್, ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಮಿಕ್ಸ್ಚರಿಗೆ ಸ್ವಲ್ಪ ಮಯೋನೀಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ಯಾಂಡ್ವಿಚ್ ಮಿಕ್ಸ್ಚರ್ ರೆಡಿಯಾಗಿದೆ. ಇವಾಗ ಸ್ಯಾಂಡ್ವಿಚ್ ಬ್ರೆಡ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ 2 ಬ್ರೆಡ್ ತಗೊಳ್ಳಿ. ರೆಡಿಯಾಗಿರುವ ಸ್ಯಾಂಡ್ವಿಚ್ ಚಟ್ನಿಯನ್ನು ನೀಟಾಗಿ ಈ ರೀತಿ ಹಚ್ಕೊಳ್ಳಿ. 2 ಬ್ರೆಡ್ಡಿಗೂ ಕೂಡ ಈ ರೀತಿನೇ ಹಚ್ಕೊಳ್ಳಿ. ಒಂದು ಬ್ರೆಡ್ಡಿಗೆ ರೆಡಿಯಾಗಿರುವ ಸ್ಯಾಂಡ್ವಿಚ್ ಮಿಕ್ಸ್ಚರನ್ನು ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ ಮಿಕ್ಸ್ಚರ್ ಮೇಲೇ ಒಂದು ಸ್ಲೈಸ್ ಚೀಸ್ ಇಡಿ. ಆಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಈ ರೀತಿ ಕ್ಲೋಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಬಟರ್ ಹಚ್ಚಿ. ಈ ಬ್ರೆಡ್ಡನ್ನು ಸ್ಯಾಂಡ್ವಿಚ್ ಮೇಕರ್ ಅಥವಾ ತವಾ ಮೇಲೆ ಬೇಯಿಸ್ಕೊಳ್ಬಹುದು. ನಮ್ಮ ಮನೇಲಿ ಸ್ಯಾಂಡ್ವಿಚ್ ಮೇಕರ್ ಇತ್ತು, ಸೊ ನಾವು ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ಕೊಂಡ್ವಿ. ನಿಮಗೆ ಬೇಕಿದ್ದರೆ ತವಾದಲ್ಲಿ ಮಾಡ್ಕೋಬೋದು. ಇದೇ ರೀತಿ ಕ್ರಿಸ್ಪಿಯಾಗಿಯೇ ಬರುತ್ತೆ. ಅದು ಆದಮೇಲೆ ಈ ಥರ ಕಟ್ ಮಾಡಿಕೊಂಡ್ರೆ ನಮ್ಮದು ಸ್ಯಾಂಡ್ವಿಚ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಸ್ಯಾಂಡ್ವಿಚ್ ಕ್ರಿಸ್ಪಿಯಾಗಿ ಬಂದಿದೆ. ಇದೇ ರೀತಿ ನಿಮಗೆ ಸ್ನ್ಯಾಕ್ಸ್ ರೆಸಿಪಿ ಬೇಕಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.